Hi guys, welcome and welcome back to my YouTube channel. Okay, ಸೊ ಲಾಸ್ಟ್ ಎಪಿಸೋಡ್ ಯಾರ್ಯಾರು ನನ್ನ ಚಾನಲ್ ಒಳಗೆ ಹೋಗಿ ನೋಡಿಲ್ಲ ಹೋಗಿ ನೋಡ್ರಿ, ಅವಾಗ ಗೊತ್ತಾಗ್ತದೆ ನಾ ಏನು ಮಾಡತ್ತೀನಿ ಅಂತೇಳಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿವ್ಯೂ ಮಾಡತ್ತೀನಿ, ಆಮೇಲೆ ನೆಕ್ಸ್ಟ್ ಬಿಗ್ ಬಾಸ್ನು ಬರ್ತೈತಿ, ಬಿಗ್ ಬಾಸ್ನು ರಿವ್ಯೂ ಮಾಡ್ತೀನಿ. ಆಮೇಲೆ ಈಗ ಇಬ್ಬರು ಮಂದಿ ಹುಡುಗಿಯರು ಬಂದಾರ, ಅವ್ರು ಏನೇನೋ ಹಾಕಿ ಜ್ಯೂಸ್ ಮಾಡಿ ಕುಡಿ ಅಂತ ಹೇಳಿದ್ರು. ಅವ್ರೀಗ ಅದು ನೋಡಿ ವ್ಯಾಕ್ ಅನ್ನಿಸ್ತಾ, ಬಟ್ ಅದರಲ್ಲಿಂದ ಎಷ್ಟು ಸ್ಪೋರ್ಟಿವ್ ಅದಾರ ಇವ್ರು ಅಂತೇಳಿ ಚೆಕ್ ಮಾಡತ್ತಿರ್ಬೋದು. ಮೇ ಬಿ ಒಬ್ಬಾಕಿ ಹುಡುಗಿ ಆಕಿ ಜಾಸ್ತಿ ಮಾತಾಡತ್ತಿದ್ಲ, ಜೋರಾಗಿ ಮಾತಾಡತ್ತಿದ್ಲ ಅಂತೇಳಿ ಮೇ ಬಿ ಆಕಿಗೆ ಅದಕ್ಕೆ ತೊಗೊಂಡಿರ್ಬೋದು. ಅದು ಬಿಟ್ಟು ಬೇರೆ ಏನು ರೀಸನ್ ಅಂತ ಗೊತ್ತಿಲ್ಲ. ನಂಗೆ ಅನ್ನಿಸ್ತೈತಿ ಆಕೆ ಇನ್ನೂ ಜಾಸ್ತಿ ಅಷ್ಟು ಮೆಚೋರ್ಡ್ ಇಲ್ಲ ಹುಡುಗಿ ಅಂತೇಳಿ. ಅವ್ರ ಜೊತೆ ಇನ್ನೊಬ್ಬರು ಯಾರೋ ಟ್ರಾನ್ಸ್ಜೆಂಡರ್ ವುಮೆನ್ ಇದ್ರು, ಅವ್ರಿಗೆ ತೊಗೊಂಡಿಲ್ಲ. ಹಾಂ, ಸ್ವಲ್ಪ ಅವ್ರದ್ದು ಅದು ಏನೋ ಒಂದು ಸ್ವಲ್ಪ ಸ್ಪಾರ್ಕ್ ಕಮ್ಮಿ ಇತ್ತಂತ ನನಗೂ ಅನ್ನಿಸ್ತು. ಮೊದಲೇ ಮಾತ್ರ ಇವನೊಬ್ಬನು ಬಂದ ಡ್ಯಾನ್ಸ್ ಮಾಡ್ಕೊಂಡು ನಂಗೆ ಚೇರ್ ಮಾಡಿಲ್ಲ ಅಂತೇಳಿ ನೆಗೆಟಿವಿಟಿ ಒಳಗೆ ಏನೋ ಒಟ್ಟು ಹಂಗೆ ಸ್ಟಾರ್ಟ್ ಮಾಡಿದ. ಅದಾದಮೇಲೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಚಾಲು ಮಾಡಿದ. ಅವ್ನು ಬಿಗ್ ಬಾಸ್ ಅಂದ್ರೆ ಜನ ಹಿಂಗೆ ಅಂದ್ಕೊಂಡು ಬರ್ತಾರೆ, ಹಂಗೆ ಅಂದ್ಕೊಂಡು ಬರ್ತಾರೆ ಅಂತೇಳಿ ನನಗೂ ಅನ್ನಿಸ್ತಾ. ಅದನ್ನು ಜಾಸ್ತಿ ಹೈಲೈಟ್ ಮಾಡೋದು ಬಿಟ್ಟು ನೀನು ಯಾಕೆ ಬಂದು, ನಿಂದು ಏನೈತಿ ಸ್ಪೆಷಲ್ ಅದನ್ನು ಹೇಳಬೇಕಿತ್ತು ನೀನು ಅಂತೇಳಿ. ಅದಾದಮೇಲೆ ಇವನು ನಿರಂಜನ್ ಬಂದು ನಿಂಗೆ ಇಲ್ಲಿ ಕಾಮಿಡಿ ಶೋಗೆ ಆಡಿಷನ್ಗೆ ಬಾ ನೀನಂತೆ. ಅವ್ರಿಗೆಲ್ಲರೂ ಇರಿಟೇಟ್ ಆಗತ್ತೈತೆ, ಅವ್ರ ಮುಖದೊಳಗೆ ಕಾಣತೈತಿ, ಅಯ್ಯೋ ಸಾಕು ನಿಂದರ್ಸ್, ನೀನು ಜಾಸ್ತಿ ಮಾಡಬೇಡ ಅಂತೇಳಿ. ಅದ್ರೊಳಗೆ ಎದ್ದು ವಿನಯ್ ಸರ್ಕಲಿಗೆ ಎಷ್ಟು ಸೈಡ್ಸ್ ಇರ್ತದೆ ಅಂತ ಕೇಳ. ಅವ್ನು ಹೇಳಾನ ಎಷ್ಟು ಇರೋತಿಲ್ಲ ಅಂತೇಳಿ ಇವ್ನು ಎದ್ದು ಚಪ್ಪಾಳಿ ಹೊಡ್ಯಾಕನ್ನೋದಕ್ಕೆ. ಸರ್ಕಲಿಗೆ 2 ಸೈಡ್ಸ್ ಇರ್ತೈತೆ ಅಂತ, ಇನ್ಸೈಡ್ ಔಟ್ಸೈಡ್. ನಾನು ಗೊತ್ತಿದ್ದಿದ್ದು ಕರೆಕ್ಟ್ ಆಯಿತು ತಪ್ಪಾಯಿತು, ಇವ್ರು ಹೇಳತ್ತಿದ್ದು ಕರೆಕ್ಟ್ ಆಯಿತು ತಪ್ಪಾಯಿತು, ದೇವ್ರೇ. ಇವ್ನು ವಿನಯ್ ಒಂದು ಸ್ವಲ್ಪ ಶಾರ್ಟ್ ಟೆಂಪರ್ ಅನ್ನಿಸ್ತೈತಿ, ಫುಲ್ ಪರ್ಸ್ನಲ್ ತೊಗೊಂಡ್ಬಿಡ್ತಾನೆ. ಇನ್ನು ಆಡಿಷನ್ ನಡೆಯತೈತಿ, ಹಾಂ ರೆಡ್ ನಡಿವನಿಗೆ, ಹಾಂ ಗೆಟ್ ಔಟ್, ಈ ಆ್ಯಟಿಟ್ಯೂಡ್ ಒಳಗೆ ಕುಂತಾನವನು. ಮೇ ಬಿ ಅವ್ನು ಯಾವ ಫೀಲ್ ಒಳಗೆ ಅದಾನಂದ್ರೆ ನೆಕ್ಸ್ಟ್ ಇವನಿಗೆ ಹೋಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತಾರೆ ಬಿಗ್ ಬಾಸ್ ಅನ್ನೋ ಫೀಲ್ ಒಳಗೆ ಅದಾನ. ನನಗೂ ಇಷ್ಟ ಐತಿ, ನಾನು ಗ್ಯಾಂಗ್ಸ್ಟರ್ ಆಗಬೇಕು, ಮಾಫಿಯಾ ಒಳಗಿರ್ಬೇಕು ಅಂತೇಳಿ. ಬಟ್ ಇವ್ನು ಗ್ಯಾಂಗ್ಸ್ಟರ್ ಮಾಫಿಯಾ ಒಯ್ದ, ಆಮೇಲೆ XXX ಟೆಂಟಾಸಿಯನ್ಗೆ ಅಲ್ಲಿಗೆ ಹೋಗಿ ಅವ್ನ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಐತಿ, ನನಗೂ ಇಷ್ಟ ಐತಿ. ಬಟ್ ಎಲ್ಲ ಏನೋ ಮಿಕ್ಸ್ ಮಸಾಲ ಮಾಡಿ ಚೆಂದಾಗಿ ಪೋಟ್ರೆ ಮಾಡಿಲ್ಲ, ಅವನ ಚೆಂದಾಗಿ ಕನ್ವೆ ಮಾಡೋಕ್ಕಾಗಿಲ್ಲ ಅವನ ಕಡೆ. ಮೇ ಬಿ ಒಂದು ಕ್ಲಾರಿಟಿ ಆಗಿ ಅವನ್ನೆಲ್ಲ ಹೇಳಬೇಕಿತ್ತು ಅನ್ನಿಸ್ತೈತಿಗೆ ಜಡ್ಜಸ್ ಮುಂದೆ, ಅವಾಗ ಕೇಳ್ತಿದ್ರೇನೋ. ಸೊ ಈಗ ಅವನಿಗೆ ರಿಜೆಕ್ಟ್ ಮಾಡಿ ಕಳ್ಸೋದಾರ. 5 ಜನ ಫ್ರೀಡಮ್ ಫೈಟರ್ಸ್ ಹೆಸರು ಕೇಳಿದೆ, ನಾ ಕೇಳಿ ಒಂದು ನೀವೇ ಫೀಲ್ ಮಾಡ್ಕೊರಿ ಅಂತ. ಅವ್ರಿಗೆ ಇನ್ನೂ ಸ್ವಲ್ಪ ಓದ್ದಂಗೆ ಆಯ್ತು, ಮುಗೀತು, ಮನೆಗೆ ಕಳಿಸಿದ್ರಿ ಅವನಿಗೆ. 4 ಜನ ರಿಜೆಕ್ಟ್ ಕೊಟ್ಟ ಮೇಲೇನೂ ಇಲ್ಲ ಸರ್ ನಾನು ಹೋಗಲ್ಲ, ಇಲ್ಲ ಸರ್ ನಾನು ಹೋಗಲ್ಲ ಅಂತ. ಒಬ್ಬನು ವಿಕಾಸ್ ಬೆಂಗಳೂರು ಅವನಂತ ಬಾಕ್ಸಿಂಗ್ ಗ್ಲೋವ್ಸ್ ಹಾಕೊಂಡು ಬಂದ. ಅವ್ನು ಫಸ್ಟ್ ನೋಡಿಬಿಟ್ಲೆ ಓ ಫೈನಲಿ ಯಾರೋ ಒಬ್ಬರು ಬಾಕ್ಸಿಂಗ್ಲಿಂದ ಬಂದಾರ ಅಂತೇಳಿ. ಯಾಕಂದ್ರೆ ನಾನು ಬಾಕ್ಸಿಂಗ್ ಕಲಿಯಾಕತ್ತಿದ್ದೆ, ಈಗ ಸ್ವಲ್ಪ ಬ್ರೇಕ್ ತೊಗೊಂಡೇನೆ. ಆ್ಯಂಡ್ ಅಗೇನ್ ನಾನು ಜಾಯ್ನ್ ಆಗ್ತೀನಿ, ಕಲಿತೀನಿ, ಯಾಕಂದ್ರೆ ನಂಗೆ ಇಷ್ಟ. ಯಾಕಂದ್ರೆ ನನಗೂ ಬಿಗ್ ಬಾಸ್ ಟ್ರೈ ಮಾಡೋದು ಐತಿ, ಮುಂದೆ ಏನಾರ ಚಾನ್ಸ್ ಸಿಕ್ಕಿದ್ರೆ ಏನೋ. ಒಟ್ಟು ಅವ್ನು ಲೈಕ್ ಹಿಂಗೆ ಒಂದು ಏನೋ ಗುಡ್ ಸ್ಟೂಡೆಂಟ್, ಕ್ಲಾಸ್ ಒಳಗೆ ಒಬ್ಬನು ಇತ್ತಾಗ ಫುಲ್ ಶಾಣೆನೂ ಇರೋಂಗಿಲ್ಲ, ಇತ್ತಾಗ ಫುಲ್ ದಡ್ಡ ಉಡಾಳ್ನೂ ಇರೋಂಗಿಲ್ಲ. ಟೀಚರ್ ಮಕ್ಳು ಇರ್ತಾರೆ ನೋಡಿ ಸೈಲೆಂಟಾಗ, ಪಾಪ ಅವ್ರಿಗೆ ಯಾರ ಮುಂದೆ ಏನು ಹೇಳ್ಕೊಳಕ್ಕಾಗಂಗಿಲ್ಲ ಅಂತ ಸ್ವಲ್ಪ ಡಿಸೆಂಟ್ ಹುಡುಗ ಅಂತ ನಂಗೆ ಅನ್ನಿಸ್ತು. ಎಲ್ಲ ಡ್ಯಾನ್ಸ್, ಬಾಕ್ಸಿಂಗ್, ಪರ್ಸ್ನಾಲಿಟಿ, ಆಮೇಲೆ ಮನಿ, ಇದು ಬ್ಯಾಕ್ಗ್ರೌಂಡ್ ಎಲ್ಲ ಓಕೆ ಅನಿಸೈತಿ. ಈಗ ನೆಕ್ಸ್ಟ್ ಅವನ ಬಾಜು ಇನ್ನೊಬ್ಬರು ಯಾರೋ ರಿಕೇಶ್ ಏನೋ ಐತಿ ನೇಮ್, ಅಡ್ವೊಕೇಟ್ ಅಂತ, ಅವ್ನು ನಡೆಯೋದೈತಿ. ಬಟ್ ಇವನ್ನ ಬಾಕ್ಸಿಂಗ್ ಹುಡುಗ ಏನಾರ ಬಿಗ್ ಬಾಸ್ ಒಳಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅವ್ನು ಏನು ಅಷ್ಟು ಮಶ್ಕಿರಿ ಗತೆ ನೋಡೋಕ್ಕಾಗತ್ತಿಲ್ಲ ಅವನಿಗೆ. ಅವ್ನಿದ್ರೆ ಏನೋ ಫುಲ್ ನಾವು ಬಿದ್ದು ನಗ್ತೀವಿ, ಏನೋ ಒಂದು ಎಂಟರ್ಟೈನ್ ಆಕೈತಿ ಅಂತ ನನಗೇನು ಅನ್ಸತ್ತಿಲ್ಲ. ಅದ್ರೊಳಗೆ ನಾನು ಅನ್ಕೊಂಡಿದ್ದೆ ಆ ಬಾಕ್ಸಿಂಗ್ ಗ್ಲೋವ್ಸ್ ಹಾಕೊಂಡು ಬಂದವನಿಗೆ ಅಟ್ಲೀಸ್ಟ್ ಅವನಿಗೆ 3 ಗ್ರೀನ್ ಬರ್ತಾವ ಅಂತೇಳಿ. ಬಟ್ 2 ಗ್ರೀನ್ ಬಂತು, 2 ರೆಡ್ ಬಂತು, ಅವ್ನು ಗೋಲ್ಡ್ ಒಳಗೆ ಹೋದ. ಇವನಂತರೂ ಹಾಗೆ ಸಪ್ಪೆ ಇದ್ದ ಅಡ್ವೊಕೇಟ್, ಅವನಿಗೆ 1 ಗ್ರೀನ್ ಬಂತ. ನಾಟ್ ಶಾಕಿಂಗ್.
ಹೇಮಲತಾ ಕುಣಿಗಲ್ಲಿಂದ ಹಾಡು ಹಾಡ್ಕೊಂಡು ಬಂದಾರ, ನೀವು ನೋಡಿರ್ತೀರಿ. ಇಲ್ಲಿ ತನಕ ಅಂದ್ರೆ ನಾವು ಬರೀ ಹಾಡಾಡೋದಷ್ಟೇ ಕೇಳೀನಿ. ಬಟ್ ಒಂದು ಸ್ವಲ್ಪ ಹಿಂಗೆ ಕಣ್ಣು ಮುಚ್ಕೊಂಡು ನೀವು ಅವ್ರು ಹಾಡಾಡೋದು ಕೇಳಿದ್ರೆ ನಿಮ್ಗೆ ಒಂಥರ ಮೈ ಒಳಗೆ ಶಾಕ್ ಹೊಡೆದಂಗೆ ಆಗತ್ತೈತೆ. ಚಲೋ ಹಾಡಿದ್ರು. ಇವ್ರ ಗತೆ ಸ್ಟೇಜ್ ಮೇಲೆ ಎಷ್ಟು ಕಾಮಾಗಿ ಅಟ್ಲೀಸ್ಟ್ ಪ್ರಿಪೇರ್ ಆಗಿ ಬಂದಿದ್ದಾದರೂ ಅವ್ರು ಕರೆಕ್ಟಾಗಿ ಹೇಳಿಲ್ಲ. ಏನೋ ಒಂದು ಸ್ಟೇಜ್ ಫಿಯರ್ಲಿಂದ್ರೆ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ. ಸೊ ಲೈಕ್ ಸೋಫಾರ್ ಇಲ್ಲಿ ತನಕ ಅಂದರೂ ಚೆನ್ನಾಗಿ ಇಂಪ್ರೆಸ್ ಮಾಡೋದಾರೆ. ಕ್ಲಿಯರ್ ಐತಿ ಅವ್ರ ತಲೆ ಒಳಗೆ. ನಾ ಎದಕ್ಕೆ ಬರ್ಬೇಕು, ಎದಕ್ಕೆ ಹೋಗ್ಬೇಕು, ನಂದು ಟ್ಯಾಲೆಂಟ್ಸ್ ಏನು. ಆರಾಮ್ಸಿ ಬಂದು ಹಿಂಗೆ ನಿಂತು ಮಾತಾಡಿದ್ರೆ ಅವ್ರದ್ದು ಏನೇನೈತಿ ಎಲ್ಲ ಹೇಳಿದ್ರೆ ಮುಗಿದು ಸೆಲೆಕ್ಟ್ ಆದ್ರೆ ಹೋದ್ರು. ಓಕೆ, ಸೊ ಈಗ ಇಬ್ಬರು ಮಂದಿ ಹುಡುಗಿಯರು ಬಂದಾರ. ಒಬ್ಬಕಿ ಸುಷ್ಮಿತಾ, ಇನ್ನೊಬ್ಬಕಿ ಅಂಕಿತಾ ಅಂತೇಳಿ. ಈಕಿ ಅಂಕಿತಾ ಅಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಸೊ ಅದಕ್ಕೆ ತೆಳ್ಳಗೆ ಇದ್ದಕಿ ಆಕಿ ಹೇಳತ್ತಾಳೆ ಇನ್ಸೆಕ್ಯೂರಿಟೀಸ್ ಎಲ್ಲರಿಗೂ ಇರ್ತಾವ. ಸೊ ಅದು ರೀಸನಿಂಗ್ ನಾನು ಅಲ್ಲಿ ಬಂದು ತೋರಿಸ್ಬೇಕು, ಅದೆಲ್ಲ ನಾರ್ಮಲ್ ಅಂತೇಳಿ. ಅವಾಗ ಶ್ರುತಿ ಹೇಳ್ತಾರೆ, ಜಗತ್ತೊಳಗೆ ಬ್ಯೂಟಿಫುಲ್ ಇದ್ದವರು ಐಶ್ವರ್ಯ ರಾಯ್ ಅಂತೇಳಿ. ನೋ, ಐ ವೋಂಟ್ ಅಗ್ರಿ. ಅವ್ರು ಬ್ಯೂಟಿಫುಲ್ ಅದಾರ ಇಲ್ಲ, ಐಶ್ವರ್ಯ ರಾಯ್ ಬ್ಯೂಟಿಫುಲ್ ಅದಾಳ ಇಲ್ಲ ಅನ್ನಂಗಿಲ್ಲ. ಬಟ್ ಎಲ್ಲರೂ ಬ್ಯೂಟಿಫುಲ್ ಅವ್ರವ್ರದ್ದು ಓನ್ ವೇ ಒಳಗೆ. ದಿಸ್ ಇಸ್ ವಾಟ್ ಐ ಬಿಲೀವ್. ಹಿಂಗೆ ಒಂದು ಸ್ಟೇಜ್ ಮೇಲೆ ಐಶ್ವರ್ಯ ರಾಯ್ನೇ ಜಗತ್ತೊಳಗೆ ಬ್ಯೂಟಿಫುಲ್ ಅನ್ನೋದು ನಂಗೆ ಏನೋ ಕರೆಕ್ಟ್ ಅನ್ಸಿಲ್ಲ, ಇಷ್ಟ ಆಗಿಲ್ಲ. ಸ್ಟೇಜ್ ಮೇಲೇ ಜಗಳ ಮಾಡತ್ತಾರ. ಇದನ್ನ ನೋಡಿ ನನ್ಗೆ ಒಂದು ಸರಿ ರೋಡೀಸ್ ಒಳಗೆ ಸೌಂದರ್ಯ ಆಡಿಷನ್ ಕೊಡ್ಬೇಕಾದ್ರೆ ಹಿಂಗೆ ಜಗಳ ಮಾಡಿಲ್ಲ, ಅದು ನೆನಪಾಗತೈತಿ. ಆಬ್ವಿಯಸ್ಲಿ ಆಕಿ ರಿಗ್ರೆಟ್ ಮಾಡ್ತಾಳೆ, ಆಕಿನ ಫುಲ್ ಲೈಫ್ ನಾ ಯಾಕೆ ಈಕಿ ಜೊತೆ ಬಂದೆ ಸ್ಟೇಜ್ ಮೇಲೆ ಅಂತೇಳಿ. ತೆಳ್ಳಗಿದ್ದಕ್ಕಿದ ಮತ್ತಿದಕ್ಕೂ ಬಂದು ನನ್ಗೆ ಫ್ಯಾಟ್ ಶೇಮಿಂಗ್ ಅದು ಇದು ಅನ್ನೋಕೆ ಹೋಗ್ಬೇಡ್ರಿ. ಸೊ ಆಕಿ ರಿಗ್ರೆಟ್ ಮಾಡ್ತಾಳೆ, ಆಕಿನ ಫುಲ್ ಲೈಫ್ನ ಯಾಕೆ ಈಕಿನ ಜೊತೆ ಹೋದೆ ಸ್ಟೇಜ್ ಮೇಲೆ, ಬೇರೆಯವ್ರ ಜೊತೆ ಹೋಗಿದ್ರೆ ಮೇ ಬಿ ನಾನು ಸೆಲೆಕ್ಟ್ ಆಗ್ತಿದ್ದೆ ಅಂತೇಳಿ. ಮೇ ಬಿ ಲೈಕ್ ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಿದ್ಲೋ ಇಲ್ಲೋ, ನೆಕ್ಸ್ಟ್ ರೌಂಡ್ ತನಕ ಆದರೂ ಹೋಗ್ತಿದ್ದೆ ಅಂತೇಳಿ ಅನಿಸ್ತೈತಿ ಆಕೀಗ. ಮಿತಾ ಬಂದ್ರೆ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಅನಿಸ್ತೈತಿ. ಬಿಗ್ ಬಾಸ್ ಮನೆ ಒಳಗೆ ಬಂದ್ರೆ ನನಗೂ ಅನಿಸ್ತೈತಿ ಏನಾದ್ರು ಸ್ವಲ್ಪ ಜಗಳ ಮಾಡ್ಬೋದು, ಏನಾದರೂ ಎಂಟರ್ಟೈನಿಂಗ್ ಇರ್ತೈತಿ ಅಂತೇಳಿ. ಆಕಿ ಸೆಲೆಕ್ಟ್ ಆಗಿದ್ದಕ್ಕೆ ಫುಲ್ ಜಿಗಿದ್ಲ 4-5 ಸರಿ. ಅದಕ್ಕೆ ನಿರಂಜನ್ ಹೇಳತ್ತನ ಸ್ಟೇಜ್ ಎಲ್ಲ ಅಳ್ಳಾಡತೈತೆ ಅಂತೇಳಿ. ಆಕಿ ಪಾಪ ಹೆಂಗೆ ಅನ್ಸಿರ್ಬೋದ. ಈಕಿ ರೀಲ್ಸ್ ಮಾಡ್ತಾಳಲ್ಲ, ಹ್ಯಾಪಿ ಬರ್ತಡೇ ಅಲ್ಲ ಏನೋ ಒಟ್ಟು ಹಿಂಗೇನೋ ಅಮ್ಕು ಡುಮ್ಕು ಮತ್ತು ಇವ್ರು ಕಿಪಿಕೀರ್ತಿ ಇವರೆಲ್ಲರೂ ಸೇರಿ ರೀಲ್ಸ್ ಮಾಡ್ತಾರಲ್ಲ. ಆಕಿ ಬಂದಾಳೆ ಈಗ ಗಂಗಾ ರಂಗ ಅಂತ, ಗೌರಿ ಬಿದನೂರು. ಲೆಟ್ಸಿ ಏನು ಅರ್ಬಿ ಹಾಕೊಂಬಂದಾಳಿಗೆ, ನೈಟಿ ಅನ್ನಿಸ್ತೈತಿ, ಕೆಳಗೊಂದು ಪ್ಯಾಂಟ್, ಮ್ಯಾಲೊಂದು ವೇಲ, ಚಪ್ಪಲ್, ನಂಗೆ ಒಂದು ಅರ್ಥ ಆಗತ್ತಿಲ್ಲ. ಬಟ್ ಏನಾರು ಐಡಿಯಾ ಮಾಡಿರ್ತಾರೆ ಅವ್ರು, ಹೆಂಗಂದ್ರೆ ಸ್ಟೇಜ್ ಮೇಲೆ ಸ್ವಲ್ಪ ಏನಾರು ಯೂನಿಕ್ ಕಾಣಬೇಕು, ಅದು ಆ್ಯಕ್ಟಿಂಗ್ ಹೋಗಿ ನಾವು ಒಂದು ಏನಾರು ಸ್ಕ್ರಿಪ್ಟ್ ಗತೆ ಮಾಡ್ತೀನಿ ಅಂತೇಳಿ. ಬಟ್ ಕಂಪ್ಲೀಟ್ಲಿ ಇಟ್ ಇಸ್ ನಾಟ್ ವರ್ಕಿಂಗ್. ಕ್ಲಿಯರ್ಲಿ ಎಲ್ಲ ಮುಖದೊಳಗೂ ಗೊತ್ತಾಗತ್ತೈತಿ ಅವ್ರಿಗೂ ವಾಮಿಟ್ ಬಂದಂಗೆ ಫೀಲ್ ಆಗತ್ತೈತೆ ಅನ್ನಿಸ್ತೈತಿ. ಅಷ್ಟೇ ಎಂಬ್ಯಾರೆಸ್ ಮಾಡ್ಸತ್ತಳಕಿ ಎಲ್ಲರಿಗೂ. ನಿರಂಜನ್ ಅಂತೂ ಏನು ಮಾಡೋದಕ್ಕೆ ಸ್ಟೇಜ್ ಮೇಲೆ ಅನ್ಕೊಳ್ಳೋದ ನಾವು. ಎಷ್ಟೊಂದು ಮಂದಿ ಕಂಟೆಸ್ಟೆಂಟ್ ಬಂದು ಹೋದ್ರ, ಎಷ್ಟೊಂದು ಟಾಸ್ಕ್ಸ್ ಕೊಟ್ರ. ಬಟ್ ಎಷ್ಟರೊಳಗೆ ನನಗೆ ಇಷ್ಟ ಆಗಿದ್ದ ಟಾಸ್ಕ್ ಅಂದ್ರೆ ಒಂದು ಶ್ರುತಿ ಕೊಟ್ಟಿದ್ದ ಗಂಗಾ ರಂಗ ಅಂತೇಳಿ. ಆಕಿ ಬಂದಾಳಲ್ಲ ರೀಲ್ಸ್ ಮಾಡಾಕಿ, ಕ್ರೀನ್ಸ್ ಅಂತ ಪಾವಾಗಿ ಎಲ್ಲರೂ ಹಾಕ್ಕೊಂಡು ರುಬ್ಬಾತಾರ. ನಿರಂಜನಿಗೆ ಪ್ರಪೋಸ್ ಮಾಡ್ಬೇಕಂತ, ನೋಡೋಣ ಅಂತ ಹೆಂಗೆ ಮಾಡ್ತಾಳೆ. ಈಕಿಗೆ ಏನು ಮಾಡ್ಸಕ್ಕೆ ಹಚ್ಚಾರ, ಆಕಿ ಏನು ಮಾಡತ್ತಾಳ ಏನೋ. ಆಕಿ ಪ್ರಪೋಸ್ ಮಾಡಿದಾಳೆ ಸ್ವಲ್ಪ ಫನ್ ಇರ್ತೈತೆ, ಮಷ್ಕಿರಿ ಆಕೈತಂತ ನಾ ಅನ್ಕೊಂಡಿದ್ದೆ. ಈಗ ಕರಳು ಹೊರಗೆ ಬರೋ ಹಂಗೆ ಅಳಾಕತ್ತಾಳಕಿ. ಅದನ್ನು ನೋಡಿ ನನಗೆ ಈವ್ನಿಂಗ್ ಆಗೈತಿ, ಮೊದಲು ಒಂಥರ ಆಗತ್ತೈತಿ ನಂಗೆ. ಈವ್ನಿಂಗ್ ನೈಟ್ ಆದ್ರೆ ಅಳೋದು ನಂಗೆ ನೋಡೋಕ್ಕಾಗಂಗಿಲ್ಲ. ಸೀರಿಯಸ್ಲಿ ವಿನಯ್ ಆಕಿಗೆ ಗ್ರೀನ್ ಕೊಟ್ಟ. ನಾನಂತರೂ ಆ್ಯಸ್ ಅ ಆಡಿಯನ್ಸ್ ಆಕಿಗೆ ಬಿಗ್ ಬಾಸ್ ಮನೆ ಒಳಗೆ ನೋಡೋಕೆ ಇಷ್ಟಪಡಂಗಿಲ್ಲ. ಆಕಿ ಏನಾರ ಮಾಡಲಿ, ಆಕಿನ ರೀಲ್ಸ್ ಏನಾರ ಮಾಡಲಿ, ಎಷ್ಟರ ಮಷ್ಕಿರಿ ಇರಲಿ, ನೋ. ವಿನಯ್ ಗೌಡ ಗಂಗಾ ಆಗೋದ್ರು, ಗಂಗಾ ಜಾಗವಲ್ಲಿ ಯಾಕೆ ಬರ್ಬೇಕಾಗಿತ್ತು ನೋಡ್ಬೇಕಾಗಿತ್ತು ಬಿಗ್ ಬಾಸ್ ಅಲ್ಲಿ. ಅಲ್ಲ ಅಟ್ಲೀಸ್ಟ್ ಬೇಜಾರಾಗೂ ಹೋಗ್ಲಿಲ್ಲ, ಅವರು ಸಿಟ್ ಮಾಡ್ಕೊಂಡು ಹೊಟ್ಟೋದ್ರು. ಅಟ್ಲೀಸ್ಟ್ ಮಾತಾಡಿ ಹೋಗ್ಬೋದಾಗಿತ್ತು. ಗೈಸ್, ಗಂಗಾ ರಂಗ ಯಾರು ಸೆಲೆಕ್ಟ್ ಮಾಡಿಲ್ಲ, ವಿನಯ್ ಒಬ್ಬನೇ ಗ್ರೀನ್ ಕೊಟ್ಟಾನ. ಫುಲ್ ಆ್ಯಟಿಟ್ಯೂಡ್ ಒಳಗೆ ಸಿಟ್ಟೊಳಗೆ ಹಿಂಗೇನೋ ಟೇಬಲ್ ಮೇಲೆ ಇತ್ತು, ಹಿಂಗೆ ತೊಗೊಂಡು ನಿಮ್ದೇನು ಶೋ ಅನ್ನೋ ಜೊತೆ ಓದ್ಲ.
ಒಬ್ಬ ಬಾಗಲಕೋಟೆಲಿಂತ್ರ ಪೂಜಾರಿಗತೆ ಬಂದಿದ್ದ. ಬಟ್ ನಂಗೇನು 3 ಜನ ಸೆಲೆಕ್ಟ್ ಮಾಡೋಗತ್ತೆ ಅಂತ ಕ್ಯಾರೆಕ್ಟರ್ ಅನಿಸ್ಲಿಲ್ಲ ಅವನ್ನ. ನಾ ಅವನಿಗೆ ಬಿಗ್ ಬಾಸ್ ಮನೆ ಒಳಗೆ ನೋಡೋಕೆ ಇಷ್ಟಪಡಂಗಿಲ್ಲ. ವಿನಯ್ ರೆಡ್ ಕೊಟ್ಟ ಭಾಳ ಚಲೋ ಮಾಡಿದ ಅನಿಸ್ತೈತಿ. ಅವನ ಬಗ್ಗೆ ಹೇಳಕ್ ನಂಗೆ ಏನೂ ಇಲ್ಲ ಜಾಸ್ತಿ. ನನ್ಗೆ ಫಸ್ಟ್ ಎಪಿಸೋಡ್ ಒಳಗೆ ಏನು ಅನ್ಸಿತ್ತಂದ್ರೆ ಇವ್ರು ಬೆಂಗಳೂರು ಕನ್ನಡ ನೋಡಿ ಏನೋ ಒಂಥರ ವಿಯರ್ಡ್ ಅನ್ಸತ್ತಿತ್ತ. ಈಗ ಅವ್ನು ಬಾಗಲಕೋಟೆ ಅವ್ನು ಬಂದು ಮಾತಾಡೋಣ, ಅವ್ನ ಕನ್ನಡ ನೋಡಿನೂ ನನಗೆ ಒಂಥರ ಅನ್ಸತ್ತೈತಿ. ಓಕೆ, ಲಾಸ್ಟ್ ಒಂದು ಕಂಟೆಸ್ಟೆಂಟ್ ಐಸ್ ಮೇಲೆ ನಿಂದಿರ್ಸಿದ್ರು ಅವನಿಗೆ. ಅವನೇನೋ ಇಂಟ್ಯೂಷನ್ ಹೇಳ್ತೀನಿ ಅಂತ ಅನ್ನತ್ತಿದ್ದ. ಏನೂ ಇದ್ದಿದ್ದಿಲ್ಲ ಒಂದು ಆಡಿಷನ್ ಒಳಗೆ. ಒಂದು ಸ್ವಲ್ಪನೂ ಜೋಶ್ ಇರಲಿಲ್ಲ, ಏನೂ ಎಂಟರ್ಟೈನಿಂಗ್ ಇರಲಿಲ್ಲ. ಇಂಟ್ಯೂಷನ್ ಅಂದ್ರೆ ಒಂಥರ ಗಟ್ ಫೀಲಿಂಗ್. ಅವನೇನು ಕಿವಿ ಒಳಗೆ ಹೇಳ್ದ, ನಿರಂಜನ್ ಅದನ್ನು ಹೇಳಲೇ ಇಲ್ಲ. ಎಲ್ಲರೂ ರೆಡ್ ಕೊಟ್ರು, ಮನೆಗೆ ಹೋದ ಅಷ್ಟೇ. ಇವತ್ತಿಂದ ಎಪಿಸೋಡ್ ನಾನು ಏನು ಅಷ್ಟು ಎಂಜಾಯ್ ಮಾಡಿಲ್ಲ. ನಂಗೆ ಸ್ವಲ್ಪ ಓಕೆ ಅನಿಸಿದ್ದಂದ್ರೆ ಬೆಂಗಳೂರು ಈಗ ವಾಪಸ್ ಹಿಂತಿರುಗಿ ನಂಗೆ ನೋಡತ್ತೀನಿ ಯಾವ ಕಂಟೆಸ್ಟೆಂಟ್ ಬಂದಿದ್ರಂದ್ರೆ ನನಗೆ ನೆನಪಾಗತ್ತಿರೋದು ಬೆಂಗಳೂರಕ್ಕಿ ಸುಷ್ಮಿತಾ, ಬೆಲಿ ಡ್ಯಾನ್ಸರ್, ಬ್ಲೂ ಕಲರ್ ಡ್ರೆಸ್, ಬನಶಂಕರಿ ಬ್ಯಾಡಿ ಅಂತ ರೀಲ್ಸ್ ಒಳಗೆ ಎಲ್ಲೋ ಹೇಳಿದ್ಲಲ್ಲ, ಅಕ್ಕಿ ಬಿಟ್ರೆ ಬೇರೆ ಸ್ಟಾರ್ ಕಂಟೆಸ್ಟೆಂಟ್ ಆಗ್ಲಲ್ಲ, ಸೀರೆ ಉಟ್ಕೊಂಬಂದಿದ್ಲ, ಹಾಡು ಹೇಳಿದ್ಲ, ಕುಣಿಗಲ್, ಇವು ಅಷ್ಟೇ ನೆನಪದ. ಬಟ್ ಅಷ್ಟೇನು ಎಂಟರ್ಟೈನಿಂಗ್ ಇರಲಿಲ್ಲ ಇವತ್ತಿಂದ ಎಪಿಸೋಡ್. ಅಷ್ಟೇ. ಎಲ್ಲ ಎಪಿಸೋಡ್ಸ್ ನಾನು ರಿವ್ಯೂ ಮಾಡಿ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.